ಡೈಲಿ ವ್ಲಾಗ್ನ ಡೇ 11ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಿಮಗೆ ರೇಷ್ಮೆ ಬೆಳೆಯ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಪಡ್ತೀವಿ. ಇದರಲ್ಲಿ ಮುಂಚೆ ನಾವು ಕೂಡ ರೇಷ್ಮೆ ಬೆಳೀತಿದ್ವಿ, ನಮ್ಮ ತಂದೆಯವರು ಕೂಡ ರೇಷ್ಮೆ ಮಾಡ್ತಾಯಿದ್ರು. ಆದರೆ ಇವತ್ತಿನ ಕಾಲದಲ್ಲಿ ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ನೋಡ್ಬೋದು ಸನ್ ಕಿಸ್ಟಲ್ಲ, ಸನ್ ರೇಪ್ಡ್ ನನಗೆ ಒಂದೇ ಸತಿ. ಮುಂಚೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಜನ ರೇಷ್ಮೆ ಬೆಳೆನ ಬೆಳೀತಿದ್ರು. ಒಂದು ಟೈಮ್ನಲ್ಲಿ ರೇಷ್ಮೆ ಬೆಲೆ ಸಡನ್ನಾಗಿ ಡ್ರಾಪ್ ಆಯಿತು. ಆ ಟೈಮ್ನಲ್ಲಿ ಎಲ್ಲರೂ ಕೂಡ ರೇಷ್ಮೆ ಮಾಡೋದನ್ನು ಬಿಟ್ಟರು. ಇವಾಗ ಕೆಲವೊಬ್ಬರು ಮಾತ್ರ ಮಾಡ್ತಾ ಇದ್ದಾರೆ. ಇವಾಗ ಯಾರ್ಯಾರು ಆ ರೇಷ್ಮೆ ಬೆಳೆಯನ್ನು ಮಾಡ್ತಾ ಇದ್ದಾರೆ, ಸ್ವಲ್ಪ ಆ ರೇಷ್ಮೆ ಬೆಳೆಯಿಂದ ಎಷ್ಟು ಲಾಭ ಪಡ್ಕೊತಾ ಇದ್ದಾರೆ, ಏನು ನಷ್ಟ ಆಗ್ತಾ ಇದೆ, ಇವಾಗ ಹೇಗೆ ನಡೀತಾ ಇದೆ, ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ತಡ ಮಾಡಿದೆ ಈ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ನೋಡಿ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೇ ರೇಷ್ಮೆ ಸೊಪ್ಪು ಅಥವಾ ಹಿಪ್ಪು ನೇರಳೆ ಸೊಪ್ಪು ಅಂತ ಏನು ಕರಿತೀವಲ್ಲ ಅದೇ. ಈ ಕಡೆ ಇಲ್ಲಿ ಆಲ್ರೆಡಿ ಕಟಾವು ಮಾಡಿದ್ದಾರೆ. 1 ರಿಂದ 1.5 ತಿಂಗಳು ಬೆಳೆ. ನಮ್ಮ ತಂದೆಯವರು ಮಾಡೋ ಟೈಮ್ನಲ್ಲಿ ಕೆಜಿಗೆ ಭಾಳ ಅಂದರೆ ಒಂದು 100 ರಿಂದ 120 ರೂಪಾಯಿ ಸಿಕ್ಕರೆ ಅದು ದೊಡ್ಡ ರೇಟು ಆ ಟೈಮಲ್ಲಿ. ಆದರೆ ಇವತ್ತಿನ ಕಾಲದಲ್ಲಿ ರೇಷ್ಮೆ ಬೆಲೆ ಜಾಸ್ತಿ ಇದೆ. ಸೊ ತಿಳ್ಕೊಳ್ಳೋಣ ಇವತ್ತು ಹೇಗಿದೆ ಏನು. ನನಗೆ ಮಾರ್ಕೆಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಬಗ್ಗೆ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ಅವತ್ತಿನ ದಿನ ಇಳುವರಿ ಜಾಸ್ತಿ ಇತ್ತು, ಇವಾಗ ಏನೇನು ಇಳುವರಿ ಬರ್ತಾಯಿದೆ ರೈತರಿಂದಲೇ ತಿಳ್ಕೊಳ್ಳೋಣ. ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಇಲ್ಲಿ ರೇಷ್ಮೆ ಸೊಪ್ಪನ್ನು ಕಟಾವು ಮಾಡ್ತಾ ಇದ್ದಾರೆ. ಬನ್ನಿ ಫಸ್ಟ್ ಅದ್ರದ್ದು ವೀಡಿಯೋ ಮಾಡೋಣ. ಈ ಕಡೆ ಆಲ್ರೆಡಿ ನೋಡಿ ಪೆಂಡಿ ಕಟ್ಟಿ ಟ್ರ್ಯಾಕ್ಟ್ರಿಗೆ ಏರಿದ್ದಾರೆ. ಈ ಥರ ನೋಡಿ ರೇಷ್ಮೆ ಸೊಪ್ಪನ್ನು ಕಟಾವು ಮಾಡ್ತಾ ಇದ್ದಾರೆ. ಎಷ್ಟು ಪೆಂಡಿ ಒಯ್ಬೇಕಣ್ಣ ಇವತ್ತು? 20 ಪೆಂಡಿ. ಇವಾಗ ಎಷ್ಟು ಲೆನ್ಸ್ ಇದಾವ್ರಿ ಅಣ್ಣ? 200. ಈಗ ಎಷ್ಟನೇ ಜ್ವರದಾಗತ್ತವಣ್ಣ? ಅಂದರೆ ಎಷ್ಟನೇ ಜ್ವರ? 4ನೇ ಜ್ವರದಿಂದನಾ? ಹಾಂ ಹಾಂ ಹಾಂ. 20 ಮೇವು ಜಾಸ್ತಿ ಬೇಕು, 2 ದಿವಸ. ಹಾಂ. ಈಗ ರೇಷ್ಮೆ ಬೆಲೆ ಹೆಂಗೈತ್ರಿ ಅಣ್ಣ? ಗೂಡು 800. ಅಷ್ಟಂತೂ ಮಿನಿಮಮ್ ಐತೆ. 800 ಅಂತೂ ಐತೆ. ಈಗ 200 ಲೆನ್ಸಿಗೆ ಎಷ್ಟು ಇಳುವರಿ ಬರ್ಬೋದು ರೀ ಅಣ್ಣ? 2 ಕ್ವಿಂಟಲ್ಲು ಚೆನ್ನಾಗೈತೆ. ಹಂಗಿದ್ರೆ 200 ಲೆನ್ಸಿಗೆ 2 ಕ್ವಿಂಟಲ್ ಬರೋದು ಅಂದರೆ ಭಾಳ ಗ್ರೇಟ್ ಅದು ಇವತ್ತಿನ ಇದ್ರಾಗ. ಹಾಂ ಹಾಂ ಹಾಂ. ಹಳದಿ ಗೂಡು ಹಾಂ 200 ಮಟ್ಟಿ ತರಿಸಿದ್ರು. ಹಾಂ 2 ಕ್ವಿಂಟಲ್ದು ಒಂದು 10 kg. ಅದು ಹೆಂಗೈತ್ರಿ ಹಳದಿ ಗೂಡು ರೇಟ್ ಹೆಂಗೈತಿ? 463 ರೂಪಾಯಿ. 463. ಬಿಳಿ ಗೂಡಾದರೆ 800 ಐತೆ. ಯಾವುದು ಬೆಳೆದ್ರೆ ಬೆಟರ್ ನಮ್ಮ ವಾತಾವರಣಕ್ಕೆ? ನಮ್ಮ ಇದಕ್ಕಂದ್ರೆ ಅದ ಪಾಡ. ಹಳದಿ ಗೂಡು ತಾಕೋದಲ್ಲ. ಇದಕ್ಕೇನು ಒಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ವೈಟ್ ಗೂಡಿಗೆ ಅಂದರೆ ಇದನ್ನು ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಬಿಳಿದ ಅದು ಹಳದಿದಾದ್ರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ನಡೀತದೆ. ಅದು. ಇದು ಹಂಗಲ್ಲ. ಮುಂಚೆ ಅದನ್ನ ಜಾಸ್ತಿ ಬೆಳೀತಿದ್ರಲ್ಲ ನಮ್ಮ ಊರಾಗೆಲ್ಲ. ನಿಮ್ಮ ಅಪ್ಪರ ನಾವು ಅದನ್ನ ಮಾಡ್ತಿದ್ವಿ. ಅದನ್ನ ನೀವ ಮೊದಲು ಇಲ್ಲಿ ನಮ್ಮ ಊರಾಗ ಇಂಟ್ರೊಡ್ಯೂಸ್ ಮಾಡಿರೋ ಹಂಗಿದ್ರೆ ಬಿಳಿಗೂಡಿಂದ. ಅಪ್ಪಾಜಿ ನಾವು ಹಾಂ ಹಾಂ ಹಾಂ. ಯಾರೇ ತಮಸದ್ದಾರಲ್ಲ ನಿಮ್ಮ ಕಕ್ಕಾರ, ಅವರೆಲ್ಲ ಹಳದಿ ಗುಡಿಗೆನ ಕೈ ಬಿಟ್ರು. ಹಾಂ ಹಾಂ. ಎಷ್ಟು ದಿನದಲ್ಲಿ ಒಂದು ಬೆಳೆ ಮುಗಿತದೆ? 35-40 ದಿವಸಕ್ಕೆ ಬೆಳೆ. ಹಾಂ, 40 ದಿವಸಕ್ಕೆ ಒಂದು ಬೆಳೆ ಹೋಗುತ್ತೆ. ನೀವು ಬೆಳೆ ಹೋಗ್ತಿದ್ದಂಗೆ ಮತ್ತೊಂದು ಬೆಳೆ ತರ್ತೀರಾ ಅಥವಾ ಗ್ಯಾಪ್ ಕೊಡ್ತೀರಾ ನಡುವೆ? ಹಾಂ, ಒಂದೇ ಪ್ಲಾಟ್ ಮಾಡಿಬಿಟ್ಟು ಎಲ್ಲ ಅಳಿಸಿ ಒಂದೇ ಪ್ಲಾಟ್. ಹಂಗಾಗಿ ಇದು ಬೆಳೆಯವರೆಗೂ ಸೊಪ್ಪು ಬೆಳೆಯವರೆಗೂ ವೇಟ್ ಮಾಡಲೇಬೇಕು ನೀವು. ಅಂದ್ರೆ ನಿಮಗೆ 3 ತಿಂಗಳಿಗೆ ಒಂದು ಬೆಳೆ ಲೆಕ್ಕಕ್ಕಾಗುತ್ತೆ. ಇದರಲ್ಲಿ ಖರ್ಚು ಎಷ್ಟು ಬರ್ತದೆ ರೀ ಅಣ್ಣ ನಿಮಗೆ? ಖರ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಉಳಿದ ದೊಡ್ಡ ರೊಕ್ಕ. ಈ ಹುಳ 7,500 ಒಂದು 100 ಲೆನ್ಸಿಗೆ. ಇದು ಎಲ್ಲ ಹೋಗಿದ್ದು ಬಂದದ್ದು ಲೆಕ್ಕ ಹಾಕಿರ ಒಂದು 20,000 ಎಲ್ಲ ಆಳಿಂದ ಬಿಡಿಸಿದ್ದು. ಈಗ ಕರೆಕ್ಟಾಗಿ ಒಂದು 800 ರೂಪಾಯಿ ಬೆಲೆ ಸಿಕ್ತು ಅಂದರೆ ನಿಮಗೆ ಒಂದು 1,30,000ದಿಂದ 40,000 ಉಳಿತದೆ. ಯಾಕಂದ್ರೆ ನೀವು ಶೆಡ್ಲು ಕಟ್ಟದವರೆಗೂ ತಗೊಂಡೋಗಿ ಮಾರಿ ಬರಬೇಕಲ್ಲ. ನಮ್ಮ ಊರಿನ ಸರೌಂಡಿಂಗಲ್ಲಿ ಮಾರ್ಕೆಟ್ ಎಲ್ಲಿಲ್ರಿ ಅಣ್ಣ? ಹಾವೇರಿಯಾಗ ಐತ್ರ? ಅಂದರೆ ಬೆಲೆ ಎಲ್ಲ ಇಲ್ಲಿ ಹೆಂಗೆ? ಇಲ್ಲ, ಖರೀದಿದಾರ ಕಮ್ಮಿ. ನಾವು ಕ್ಯಾನ್ಸಲ್ ಮಾಡ್ರಿ ಅನ್ನಕತ್ತಿ, ಮತ್ತೆ 10-20 ರೂಪಾಯಿ ಹೆಚ್ಚಿಗೆ ಕತ್ತಿ. ಹಾಂ ಹಾಂ ಹಾಂ. ಆಗಲೇ ಇಮಿಡಿಯೇಟ್ ಆಗಿ ಮಾಡ್ತಾರೆ. ನಾವು ಸಹಿ ಮಾಡ್ಲಂಗಿದ್ರ ಹಾಂ ಏನಕತ್ತಿ ಮತ್ತೆ ತಿರ್ಗ ಅವ್ರು ಆಗಿಲ್ಲ ಅನ್ನಂಗೆ ಇದನ್ನ ಮಾಡ್ಕೊರ. ಆಮೇಲೆ ಮತ್ತೆ ತಿರ್ಗ ಮತ್ತೆ ಬರ್ತದೆ. ಮತ್ತೆ ಅವರು ಈಗೇನು ಹರಾಜ್ ಕರೆಯಂಗಿಲ್ಲ, ಫೋನ್ಯಾಗ ಏನಂತ ಹಂಗೆ ಸುಮ್ಮನೆ. ಅದೇ ಎಲ್ಲ ಆನ್ಲೈನ್. ಓ ನೈಸ್. ಅವಾಗ ನಂಗೆ ಬಂದು ಗೂಡು ಮುಟ್ಟಿ ನೋಡಿ ತಗೊಂಡು ಹಾಂ
ನೋಡ್ತಾರ ಅಂದ್ರೆ ಏನ ಇದನ್ನ ಕರೆಯಂಗಿಲ್ಲ, ಏನಾದ್ರು ಫೋನ್ ಮುಖಾಂತರ. ಹೆಂಗೆ ಅನಿಸ್ತದೆ ಅಣ್ಣ ನಿಮಗೆ ಈ ಬೆಳೆಯಿಂದ ನೀವು ನೆಮ್ಮದಿಯಾಗಿದ್ದೀರಾ ಅನಿಸ್ತದ್ರ? ಪಾಡ ಮಾಡಿರ್ಬೇಕು. ಕೆಲಸಗಾರ ಸಿಗ್ತಾ ಇಲ್ಲ ಸರಿಯಾಗಿ, ಯಾಕಂದ್ರೆ ಇದಕ್ಕಿಬ್ರು ಮಿನಿಮಮ್ ಬೇಕೇ ಬೇಕಲ್ರಿ ಅಣ್ಣ. 200 ಲೆನ್ಸ್ ಅಂದ್ರೆ 4 ಮಂದಿ. ನೀವು ಮನೆಯವ್ರು ಎಷ್ಟು ಜನ ಮಾಡ್ತೀರಣ್ಣ ಇದನ್ನ? ನೀವು ಒಬ್ಬರೇ? ಆಳುಗಳು ಎಷ್ಟು? 3 ಜನ ಇಟ್ಕೊಂತೀರಾ? 3 ಒಟ್ಟು 4 ಮಂದಿ ಇದ್ರ ಕೆಲಸ. ಹೆವಿ ಆಕತಿ ನಿಮಗೆ ಸ್ವಲ್ಪ ಹೆವಿ ಆಕತಿ, ಯಾಕಂದ್ರೆ ನೀವ ಕೈ ಹೆಚ್ಚು ಮಾಡ್ಬೇಕಲ್ಲ. ಅಲ್ಲ, ಈಗ 4 ಮಂದಿ ಇದ್ರೆ ಅನ್ಕತಿ ಮನುಷ್ಯಾಗ ಪೆಂಡಿ ಕೊಯ್ದ್ರೆ 20 ಪೆಂಡಿ ಸೊಪ್ಪು ಆಕತಿ. ಹೌದು. ಈಗ 3 ಕೊಯ್ಬೇಕಂದ್ರೆ ಅಲ್ಲಿ ಲೇಟ್ ಆಕತಿ, ಬಿಸಿಲು. ಹೌದು. ಬೆಳಗ್ಗೆ ನೀವು ಎಷ್ಟು ಗಂಟೆಯಿಂದ ಬರ್ತೀರಣ್ಣ? ಅಲ್ಲ, ಬೆಳಗ್ಗೆ 7 ಗಂಟೆಗೆ. 7 ಗಂಟೆಗೆ ಇಲ್ಲಿಂದ ಬಂದು ಸೊಪ್ಪು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸಾಯಂಕಾಲ ಎಷ್ಟೊತ್ತಿ? ಸಾಯಂಕಾಲ 4:30 5 ಗಂಟೆಗೆ. ಒಟ್ಟೊಂದು 7 ಗಂಟೆ ಒಳಗೆ ಎಲ್ಲ ಸೊಪ್ಪು ಹಾಕೋದು ಮುಗಿಸಿ ಮನೆಗೆ ಹೋಗ್ಬೇಕು ಆ ಥರ. 7-8 ಗಂಟೆ ಆಕತಿ. ಹಾಂ. ಇವಾಗ ಮಳೆಗಾಲ ಇಲ್ಲ, ರೈತರಿಗೆ ಹೊಲದಲ್ಲಿ ಟ್ರ್ಯಾಕ್ಟರ್ ತಗೊಂಬಂದು ಆರಾಮಾಗಿ ತಗೊಂಡು ಹೋಗ್ಬೋದು. ಅದೇ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿ ಟ್ರ್ಯಾಕ್ಟ್ರೂ ಕೂಡ ಬರೋಲ್ಲ, ಕಷ್ಟ ಆಗುತ್ತೆ. ರೋಡ್ ಇರೋರ್ಗೂ ಅಲ್ಲಿದ್ದು ರೋಡ್ ಹೆಂಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಪೆಂಡಿ ಹೊತ್ಕೊಂಡು ಹಾಕ್ಬೇಕಾಗುತ್ತೆ. ಮುಂಚೆ ಎತ್ತಿನ ಗಾಡೀಲಿ ಸೊಪ್ಪು ಇರೋರು ಅವಾಗ ಇನ್ನೂ ಕಷ್ಟ ಆಗ್ತಿತ್ತು. ಇವಾಗ ಅಟ್ಲೀಸ್ಟ್ ಟ್ರ್ಯಾಕ್ಟರ್ಗಳಿದ್ದಾವೆ. ನಡಿವು ಯಾಕೆ ಗ್ಯಾಪ್ ಬಿಟ್ಟಾರೆ ಅಂತ ಕೇಳ್ಬೇಕು ಅನ್ಕೊಂಡೆ. ನೋಡಿರಿ, ನನಗೆ ಇವಾಗ ಅವ್ರ ಒಂದೇ ಉತ್ತರ ಸಿಕ್ತು. ಮಳೆ ಬಂತಂದರೆ ಅಲ್ಲಿ ಪೆಂಡಿ ಒತ್ತಾಕಕ್ಕೆ ಅಗರಾಕತಿ ಅಂತೇಳಿ, ದಾರಿಗೆ ಹತ್ರ ಆಕತಿ ಅಂತೇಳಿ ಅಲ್ಲಿ ಅದಿಷ್ಟು ಬಿಟ್ಕೊಂಡಿದ್ದಾರೆ. ಇದಕ್ಕೆ ರೇಷ್ಮೆ ಸೊಪ್ಪಿಗೆ ಏನು ರೋಗ ಬರುತ್ತೆ? ಈ ಥರ ಎಲೆ ಎಲ್ಲ ಕೆಂಪತ್ತಿ ಹೋಗ್ಬಿಡುತ್ತೆ. ಅದು ನೊರ್ಜು. ಸಣ್ಣ ನೊರ್ಜು ಕಾಟ. ನಿಮಗೆ ಕಾಣಿಸ್ತಾ ಇದ್ದಾನೆ ಇಲ್ಲ ಗೊತ್ತಿಲ್ಲ, ವೀಡಿಯೋದಾಗೆ ನೊರ್ಜುಗಳಿದಾವೆ. ಇಲ್ಲಿ ಸಿಕ್ಕಾಪಟ್ಟೆ ನೊರ್ಜಿದಾವೆ. ಆ ನೊರ್ಜು ತುದಿ ಎಲೆ ಏನೈತಲ್ಲ, ಇದು ಎಲೆ ಮೇಲೆ ಕೂತು ಅದರ ರಸ ಎಲ್ಲ ಹೀರ್ಬಿಡುತ್ತೆ. ಆ ರಸ ಹೀರಿದಾಗ ಇದು ಎಲೆ ಎಲ್ಲ ಒಣಗೋಗುತ್ತೆ. ಆವಾಗ ಎಲೆಯಲ್ಲಿ ಏನು ಸತ್ವನೇ ಉಳಿಯಲ್ಲ, ಹಾಗಾಗಿ ಇಳುವರಿ ಬರೋದಿಲ್ಲ. ಈ ಥರದ ಸೊಪ್ಪು ತಿಂದರೆ ಹುಳುಗಳು ಕೂಡ ಎಲ್ಲಿ ಏಳಿಗೆ ಆಗ್ಬೇಕು ಹೇಳ್ರಿ. ನೀವು ನೋಡ್ಬೋದು, ತುಂಬ ಗಿಡಗಳಿಗೆ ಆ ಥರದ್ದು ಪ್ರಾಬ್ಲಮ್ ಆಗಿದೆ. ಸೊ ಎಷ್ಟು ನಮಗೆ ಲಾಭ ಇರುತ್ತೋ ಅಷ್ಟೇ ರಿಸ್ಕೂ ಕೂಡ ಇರುತ್ತೆ. ರೈತರು ಎಲ್ಲದನ್ನು ಕೂಡ ಕೇರ್ ಮಾಡಲೇಬೇಕು. ರೇಷ್ಮೆ ಸೊಪ್ಪಿಂದ ಹಿಡಿದು ಅಲ್ಲಿ ರೇಷ್ಮೆ ಮನೆಗೆ ತಗೊಂಡೋಗಿ ಹಾಕೋವರೆಗೂ ಅಲ್ಲಿ ಹಾಕ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು ಅದನ್ನು ಕೂಡ ತೋರಿಸ್ತೀನಿ. ಇಲ್ಲೆಲ್ಲ ಎಷ್ಟೊಂದು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾವೆ ಸೊಪ್ಪುಗಳಿಗೆ ನೊರ್ಜುಗಳು. ಅಣ್ಣ, ಇದಕ್ಕೆ ಏನು ಔಷಧಿ ಐತ್ರಿ ಅಣ್ಣ? ಬೇವಿನ ಎಣ್ಣೆ. ಬೇವಿನ ಎಣ್ಣೆ ಹಾಕ್ತೀರಿ? ಬೇವಿನ ಎಣ್ಣೆ. ಹಾಂ. ಆಮೇಲೆ ಇನ್ನೊಂದು ರೇಷ್ಮೆ ಇದ್ರೆ ಕೊಟ್ರ. ಹಾಂ. ಅದು 2 ಮಿಕ್ಸ್ ಮಾಡಿ ಹೊಡೆದಿದ್ವಿ. ಬುಡಕ್ಕೆ ಹೊಡೆಯೋದ ಅಥವಾ ಏನು ಎಲೆಗಳಿಗೆ ಹೊಡೆಯೋದ್ರಿ? ಎಲ್ಲಿಗೆ? ಆರ್ಗ್ಯಾನಿಕ್ ಅಥವಾ ಅದು ಕೆಮಿಕಲ್ ರೀ ಅಣ್ಣ? ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್. ಕೆಮಿಕಲ್ ಹೊಡೆದ್ರೆ ಹುಳುಗಳಿಗೆ ಎಫೆಕ್ಟ್ ಆಗುತ್ತೆ, ಹಾಗಾಗಿ ಆರ್ಗ್ಯಾನಿಕ್ಕೇ ಮಾಡಬೇಕು. ಮಾಡಿದರೆ ಅದು ಚಿಕ್ಕದಿದ್ದಾಗ ಹೊಡಿಬೇಕು. ಇವಾಗ ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಂ. ಅಲ್ಲಿವರೆಗೂ ಈ ಸೊಪ್ಪು ಕೊಯ್ಯಂಗಿಲ್ಲ. ರೇಷ್ಮೆ ಹುಳು ಹೆಂಗೆ ಅಂದರೆ, ನೀವು ಚಿಕ್ಕ ಮಕ್ಳನ್ನ ಬೇಕಾದ್ರೂ ಚೆನ್ನಾಗಿ ಸಾಕ್ಬೋದು. ಇದು ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಫುಲ್ ಲಾಟೇ ಬಿಸಾಕ್ಬೇಕಾಗುತ್ತೆ. ನೀವು ರೇಷ್ಮೆ ಬೆಳೆದವ್ರಿಗೆ ಗೊತ್ತಿರುತ್ತೆ ಇದ್ರ ಪ್ರಾಬ್ಲಮ್ಸ್ ಏನು ಅನ್ನೋದು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಪಕ್ಕದ ಹೊಲ ಖಾಲಿ ಇದೆ ಅಂದ್ಕೊಳ್ಳಿ, ಆ ಸೈಡಲ್ಲಿ ಏನಾರು ಔಷಧಿ ಹೊಡೆದ್ರು ಅಂದರೆ ಆ ಸೈಡ್ ನಾವು ಯಾರೂ ಸೊಪ್ಪು ಕಟ್ ಮಾಡ್ತಿರ್ಲಿಲ್ಲ ಅವಾಗ. ಈಗಲೂ ಕೂಡ ಅದನ್ನೇ ಪದ್ಧತಿ ಮೇಂಟೈನ್ ಮಾಡ್ತಾರೆ, ಯಾಕಂದರೆ ಒಂದು ಚೂರು ಕೂಡ ಸ್ಮೆಲ್ ಆಗಂಗಿಲ್ಲ ಅದಕ್ಕೆ. ಅವ್ರೊಂದು ಹೊತ್ತು ಊಟ ಬೇಕಂದ್ರೆ ಬಿಡ್ತಾರೆ, ಆದರೆ ಇದಕ್ಕೆ ಕೇರ್ ಮಾಡೋದು ಮಾತ್ರ ಕಡಿಮೆ ಮಾಡಲ್ಲ. ಈ ರೇಷ್ಮೆ ಬೆಳೆ ಹೆಂಗೆ ಅಂದರೆ, ಯಾವ ಮದುವೆನೂ ನೋಡಲ್ಲ, ಏನೂ ನೋಡಲ್ಲ. ಮೊದಲು ಇಲ್ಲಿ ಸೊಪ್ಪು ಹಾಕಿ ಆಮೇಲೆ ಹೋಗ್ಬೇಕಲ್ಲಿ, ಅಂಥ ಪರಿಸ್ಥಿತಿ. ರೇಷ್ಮೆ ಕಡ್ಡಿನೇ ನೀಟಾಗಿ ಕೊಯ್ದು ಹಾಕ್ಕಂತಾರೆ. ನಾನು ಎಷ್ಟೋ ವರ್ಷ ಆಯ್ತು ಇದನ್ನು ಮಾಡೋದು ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಬರ್ರಿ ನೋಡೋಣ. ನೋಡಿರಿ, ಇಷ್ಟೇ ಪೆಂಡ್ ರೆಡಿ. ನೀವು ಹಗ್ಗ ತಗೋಬೇಕನ್ನೋದಿಲ್ಲ, ಏನಿಲ್ಲ, ಇದನ್ನೇ ತಗೊಂಡೋಗಿ ಮುರಿದು ಹೋಗಿದ್ರೆ ಮುಗೀತು. ಅಣ್ಣ, ಒಬ್ಬ ಕೆಲಸಗಾರರಿಗೆ ಒಂದು ದಿವಸಕ್ಕೆ ಎಷ್ಟು ಕೂಲಿ ಕೊಡ್ತೀರಿ? ಹಾಂ, 350. ಅವಾಗೆಲ್ಲ ಅಪಚಾರ ಮಾಡೋ ಟೈಮ್ನಾಗ 100-150 ರೂಪಾಯಿ. 50 ರೂಪಾಯಿ ಇತ್ತು. ಹೌದೌದಣ್ಣ. ಗೂಡು ಬಿಡ್ಸರಿ 30 ರೂಪಾಯಿ ಕೊಡೋರು. 35. ಹ್ಞೂ, 35. ಆಮೇಲೆ 50 ಬಂತು. ಈಗ 200 ಗೂಡು ಬಿಡ್ಸರಿಗೆ. ಚಳಿಗಾರ ಬಂದು
ಅವ್ರಿಗೆ 250 ರೂಪಾಯಿ 300 ರೂಪಾಯಿ ಕೂಲಿ, ಹ್ಞೂ ಗಾಡಿ ಬಾಡಿಗೆ ಕೊಡೋದು. 300 ರೂಪಾಯಿ ಕೂಲಿ ಕೊಟ್ಟು ಗಾಡಿ ಬಾಡಿಗೆ ಕೊಡಬೇಕು. ಕೆಲಸ ಭಾರಿ ಮಾಡ್ತಾರೆ. ಹಾಂ ಚಳಿಗೇರಿ ಅವರು. ಭಾರಿ ಕೆಲಸ ಮಾಡ್ತಾರೆ. ಓಕೆ, ಎಷ್ಟು ದಿನದ ಬಿಡಿಸ್ತಾರಣ್ಣ 2 ಕ್ವಿಂಟಲ್ ಗೂಡು? ಒಂದೇ ದಿವಸದಾಗನ? ಓ, ಕ್ವಿಂಟಲ್ ಗೂಡು ಒಂದೇ ದಿವಸದಾಗ 8 ಬಂದು ಬಿಡಿಸಿದ್ರು. ಸೂಪರ್. ನೀವು ಭಾಳ ನೀಟಾಗಿ ಮೇಂಟೈನ್ ಮಾಡ್ತೀರಿ ಅನಿಸ್ತದೆ. ಯಾಕಂದ್ರೆ ನಾನು ಬೇರೆ ಹತ್ರ ಕೇಳ್ಪಟ್ಟಂಗೆ ಅವ್ರು ಮೇಂಟೆನೆನ್ಸ್ ಮಾಡಲ್ಲ ಅನಿಸ್ತದೆ. ಅವರು ಭಾಳ ಲಾಸ್ ಅನುಭವಿಸಿದ್ದಾರೆ ಕೆಲವೊಬ್ರು. ಇಲ್ಲ, ಅದಕ್ಕೆ ನಾವು ಮಾಡಿದಂಗೆ ಐತೆ ಕೆಲಸ. ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಹೌದು ಲಾಸ್ ಕರೆಕ್ಟ್. 3 ದಿವಸ ಆಯ್ತು ಮನೆಗೆ ಹೋಗಿರು. ಸಾಯಂಕಾಲ ಒಮ್ಮೆ ರೀ ಊಟ ಪಾಟ ಎಲ್ಲ ಇಲ್ಲೇ ಬರ್ತೈತೆ. ಇಲ್ಲೇ ಉಂಡು ಒಂದು ಹೆಜ್ಜೆ ಮಕಾನ ಅದ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಮಕ್ಕಂದು ಆಮೇಲೆ ಸಾಯಂಕಾಲ ಸೊಪ್ಪಾಕಿ 7:30-8 ಗಂಟೆಗೆ ಮನೆಗೆ ಹೋಗ್ಕೊಂಡು. ನೋಡ್ರಿ, ನೀವು IT ಆಫೀಸ್ಗಳಿಗೆ 8 ತಾಸು ಕೆಲಸ ಮಾಡೋಕೆ ಹಿಂಗೆ ಮಾಡ್ತೀರಿ. ನಮ್ಮ ರೈತರು ಬೆಳಗ್ಗೆ 7 ಗಂಟೆಗೆ ಎದ್ದು ಹೊತ್ತು ಮುಣಿಗೆ ರಾತ್ರಿ 9 ಗಂಟೆ ಆದರೂ ಮನೆ ಸೇರಲ್ಲ. ಅಂಥ ಪರಿಸ್ಥಿತಿಗಳು ಇರ್ತಾವೆ. ಮಳೆಗಾಲ ಸ್ಟಾರ್ಟ್ ಆಗಲಿ, ಇನ್ನೂ ಎಷ್ಟು ಪೇಚಾಡ್ತಾರೆ ಅನ್ನೋದು ಅದನ್ನು ತೋರಿಸ್ತೀನಿ ನಿಮಗೆ. ಇವ್ರು ಎಂಥ ಜುಗಾಡ್ ಮಾಡ್ಕೊಂಡಿದ್ದಾರೆ ಅಂದರೆ ಟ್ರ್ಯಾಕ್ಟ್ರಿಗೆ ಕಲ್ಟಿವೇಟರ್ ಹಾಕೊಂಡಿದ್ದಾರೆ, ಅದ್ರ ಮೇಲೇ ಪೆಂಡಿ ಏರಿದ್ದಾರೆ. ಭಾರಿ ಜುಗಾಡು. ಇದಕ್ಕೆ ಟ್ರೈಲ್ ಹಾಕೊಂಬರ್ಬೇಕು ಅನ್ನೋದಿಲ್ಲ, ಇಲ್ಲಿ ತಿರುಗಿಸಾಡ ರಂಪ್ ಇಲ್ಲ, ಏನಿಲ್ಲ. ನೋಡ್ರಿ, ಇವಾಗ ಪೆಂಡಿ ಏರ್ಕೊಂಡು ರೇಷ್ಮೆ ಮನೆಗೆ ಹೋಗ್ತಾ ಇದ್ದಾರೆ.